ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವ ಪಾತ್ರಗಳಲ್ಲಿ ನಮ್ಮೆಲ್ಲರನ್ನೂ ಕಾಡುವ ಒಂದು ಪಾತ್ರವೆಂದರೆ ಅದು ತ್ರಿವಕ್ರೆಯದ್ದು. ನೋಡಲು ಗೂನು ಬೆನ್ನಿನವಳು, ಸೊಟ್ಟ ಕೈಕಾಲ್ಗಳು, ವಿಕಾರ ಮುಖ ಇವೆಲ್ಲವೂ ಆಕೆಗೆ ತ್ರಿವಕ್ರೆ ಎಂಬ ಹೆಸರು ತಂದುಕೊಟ್ಟಿತ್ತು. ತನ್ನಿಡೀ ಜೀವನವನ್ನ ತನ್ನನ್ನೇ ತಾನು ಅಪಹಾಸ್ಯ ಮಾಡಿಕೊಳ್ಳುತ್ತಾ ಇನ್ನೊಬ್ಬರ ನಗುವಿಗಾಗಿ ಸಂತೋಷಕ್ಕಾಗಿ ಪ್ರದರ್ಶಿಸಿದ ಆ ನಿಷ್ಕಲ್ಮಶ ವ್ಯಕ್ತಿತ್ವ ಮರೆಯೋಕೆ ಅಸಾಧ್ಯ. ಆಕೆ ತನ್ನ ಬದುಕಿನುದ್ದಕ್ಕೂ ಕಾದದ್ದು, ತನ್ನ ಪ್ರೀತಿಯನ್ನ ತೋರ್ಪಡಿಸಿ ಮನಸ್ಸಿನಲ್ಲಿ ಶೃಂಗಾರವಾಡಿದ್ದು ಶ್ರೀಕೃಷ್ಣನೊಂದಿಗೆ ಮಾತ್ರ. ಪ್ರತಿ ಕ್ಷಣವೂ ಆಕೆಯ ನೋವಿನಲ್ಲೂ ನಗುವನ್ನು ಚೆಲ್ಲಿದ್ದು ಶ್ರೀಕೃಷ್ಣನ ಬರುವಿಕೆಗಾಗಿ ಮಾತ್ರ. ನಿಜಕ್ಕೂ ಆ ಅಪರಿಮಿತ ಪ್ರೀತಿ ಎಂದೆಂದಿಗೂ ಜೀವಂತವಾಗಿ ನಿಲ್ಲುತ್ತೆ. ಆಕೆ ತನ್ನ ಪ್ರೀತಿಗಾಗಿ ಕಾದಿದ್ದು ಬರೋಬ್ಬರಿ ಒಂದು ಯುಗ, ಒಂದು ಜನ್ಮ ಅಂದ್ರೆ ನಿಜಕ್ಕೂ ಬೆರಗಾಗಿಸುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ತ್ರಿವಕ್ರೆಯ ಕುರಿತಾದ ಕುತೂಹಲಭರಿತ ಕಥೆಯನ್ನ ತಿಳ್ಕೊಳ್ಳೋಣ. ತ್ರಿವಕ್ರೆ ನಿಜಕ್ಕೂ ಯಾರು, ಆಕೆಗಿದ್ದ ವರವೇನು, ಆಕೆಯ ದೈವ ಭಕ್ತಿ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತ್ರಿವಕ್ರೆ ಅಥವಾ ಕುಬ್ಜೆ ತನ್ನ ಹಿಂದಿನ ಜನ್ಮದಲ್ಲಿ ರಾವಣನ ಸಹೋದರಿ ಶೂರ್ಪನಖಳಾಗಿದ್ದವಳು. ಶ್ರೀರಾಮನು ವನವಾಸದ ಸಮಯದಲ್ಲಿ ಪಂಚವಟಿಯಲ್ಲಿ ವಾಸಿಸುತ್ತಿದ್ದಾಗ ಶೂರ್ಪನಖೆಯು ರಾಮನನ್ನ ಕಂಡೊಡನೆ ಮೋಹಿತಳಾಗಿ ಕಾಮೋದ್ರಿಕ್ತಳಾಗ್ತಾಳೆ. ಶ್ರೀರಾಮನನ್ನ ಪಡೆದೇ ತೀರಬೇಕೆಂದು ಹಪಹಪಿಸುತ್ತಾಳೆ. ರಾಮನನ್ನ ವರಿಸುವ ಇಂಗಿತವನ್ನು ವ್ಯಕ್ತಪಡಿಸ್ತಾಳೆ. ಆದರೆ ಆಕೆಯ ನಿವೇದನೆಯನ್ನ ರಾಮ ನಯವಾಗಿ ತಿರಸ್ಕರಿಸಿದ. ನಾನು ಏಕಪತ್ನಿ ವ್ರತಸ್ಥ, ಬೇರೊಬ್ಬ ಹೆಣ್ಣನ್ನ ಕನಸು ಮನಸ್ಸಿನಲ್ಲಿಯೂ ಕಾಣಲಾರೆ ಎಂದು ನಿರಾಕರಿಸಿದ. ಆದರೆ ತನ್ನ ತಮ್ಮ ಲಕ್ಷ್ಮಣ ತನಗಿಂತಲೂ ಸುಂದರವಾಗಿದ್ದಾನೆ, ಅವನನ್ನ ಕೇಳಿ ನೋಡು ಎಂದಾಗ ಆಕೆಗೆ ಬೇಕಾದದ್ದು ಕೇವಲ ತರುಣನ ಆಸರೆಯಷ್ಟೇ. ಹಾಗಾಗಿ ಲಕ್ಷ್ಮಣನನ್ನ ಕಾಡೋಕೆ ಶುರು ಮಾಡ್ತಾಳೆ. ಲಕ್ಷ್ಮಣ ಮೊದಲೇ ಕೋಪಿಷ್ಟ, ಆಕೆಯ ಮೂಗನ್ನೇ ಕತ್ತರಿಸ್ಬಿಟ್ಟ. ಈ ಅಪಮಾನವನ್ನು ಸಹಿಸಲಾಗದ ಆಕೆ ಮುಂದೆ ರಾಮಾಯಣದುದ್ದಗಲಕ್ಕೂ ದ್ವೇಷ ಬೆಳೆಸಿಕೊಂಡು ಶ್ರೀರಾಮನ ಮೇಲೆ ಹಗೆ ಸಾಧಿಸುತ್ತಾ ರಾವಣನ ಅವನತಿಗೂ ರಾಮಾಯಣದ ಅಂತ್ಯಕ್ಕೂ ಮುನ್ನುಡಿ ಬರೆದು ಬಿಟ್ಲು. ರಾಮನಿಂದಾದ ಅವಮಾನ ತಾಳಲಾರದ ಆಕೆಯ ದ್ವೇಷ ದಿನ ಕಳೆದಂತೆ ಪ್ರೀತಿಯಾಗಿ ಬದಲಾಗ್ತಾ ಹೋಯಿತು. ರಾಮ ಯಾರಿಗೂ ಸಿಗಬಾರದು, ನನ್ನೊಬ್ಬಳಿಗೆ ಮಾತ್ರ ಬೇಕು ಎನ್ನುತ್ತಿದ್ದ ಶೂರ್ಪನಖ ದಿನ ಕಳೆಯುತ್ತಿದ್ದಂತೆ ರಾಮನ ಸನಿಹದ ಕಾತರತೆ ಅಧಿಕವಾಗೋಕೆ ಶುರುವಾಯಿತು. ಹೀಗಾಗಿ ದುಃಖಿತಳಾದ ಆಕೆ ಪುಷ್ಕರ ತೀರ್ಥಯಾತ್ರೆಗೆ ಹೋಗಿ ಸಾವಿರಾರು ವರ್ಷಗಳ ಕಾಲ ಪರಮೇಶ್ವರನನ್ನ ಧ್ಯಾನಿಸಿ ಕಠೋರ ತಪಸ್ಸನ್ನ ಮಾಡ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ನಿನಗೇನು ವರಬೇಕೆಂದು ಕೇಳಿದಾಗ ಆಕೆ ತನ್ನ ಪ್ರೀತಿಯ ನಿವೇದನೆ ಮಾಡಿಕೊಳ್ತಾಳೆ. ಅದಕ್ಕೆ ಶಿವ, ನಿನ್ನ ಮುಂದಿನ ಜನ್ಮದಲ್ಲಿ ದ್ವಾಪರಾಯುಗದ ಅಂತ್ಯದಲ್ಲಿ ಮಥುರಾಪುರಿಯಲ್ಲಿ ನಿನ್ನ ಇಷ್ಟಾರ್ಥ ನೆರವೇರುತ್ತೆ ಎಂದು ವರ ನೀಡಿ ಅಂತರ್ಧಾನನಾದ. ಹೀಗೆ ಶೂರ್ಪನಖ ತನ್ನ ಮುಂದಿನ ಜನ್ಮದಲ್ಲಿ ತ್ರಿವಕ್ರೆಯಾಗಿ ಜನಿಸಿ ತನ್ನ ಪ್ರೀತಿಗಾಗಿ ಜೀವನವಿಡೀ ಕಾಯುತ್ತಾಳೆ. ತ್ರಿವಕ್ರೆ ಕಂಸನ ಅರಮನೆಯ ದಾಸಿಯರಲ್ಲಿ ಒಬ್ಬಳು. ರಾಜಕುಮಾರನಿಗೆ ಅವನ ರಾಣಿಯರಿಗೆ ದಿನವೂ ಗಂಧ ಪರಿಮಳಗಳನ್ನು ಸರಬರಾಜು ಮಾಡುವುದು ಅವಳ ಕೆಲಸ. ನಾನಾ ವಿಧದ ಗಿಡ ಮೂಲಿಕೆಗಳನ್ನು ಬೆಳೆಸಿ ಅವುಗಳಿಂದ ಸುಗಂಧದ ಎಣ್ಣೆಯನ್ನ, ಪರಿಮಳ ದ್ರವ್ಯಗಳನ್ನು ತಯಾರು ಮಾಡಿಸ್ತಿದ್ಲು. ರಾಜ ಕುಟುಂಬದವರು ಸದಾ ಪರಿಮಳ ಬೀರುವಂತೆ ಮಾಡುವುದು ಅವಳ ಹೊಣೆ. ಇದಕ್ಕೆಲ್ಲ ಅವಳ ಕೈ ಕೆಳಗೆ ಸಾಕಷ್ಟು ಜನ ಆಳುಗಳಿದ್ರು. ತಾನು ಬೆಳೆಸಿದ ಗಿಡ ಮೂಲಿಕೆಗಳ ಸಹಾಯದಿಂದ ಕೆಲವು ವಿಶಿಷ್ಟ ಔಷಧಿಗಳನ್ನು ತಯಾರು ಮಾಡ್ತಿದ್ಲು. ಅವಳ ತಾಯಿ ಬದುಕಿದ್ದಾಗ ಆಕೆಗೂ ಇದೇ ಕೆಲಸ. ಸಾಯೋ ಮುನ್ನ ಅರಮನೆಯ ಮೇಲಾಧಿಕಾರಿಯಾದ ದಳಪತಿ ಪ್ರದ್ಯೋತನಿಂದ ಮಾತು ತೆಗೆದುಕೊಂಡಿದ್ಲು, ತನ್ನ ಒಬ್ಬಳೇ ಮಗಳು ಗೂನಿಗೆ ತನ್ನ ಸ್ಥಾನ ಸಿಗಬೇಕು ಎಂದು. ಹುಟ್ಟಿದಾಗ ತ್ರಿವಕ್ರೆ ಬಲೂ ಚಲುವೆ. 12ನೇ ವರ್ಷ ತುಂಬುವುದರೊಳಗೆ ಕಾಯಿಲೆಗೆ ತುತ್ತಾಗಿ ಬದುಕುವುದೇ ಅನುಮಾನವಾಗಿತ್ತು. ಆದರೆ ಬರುತ್ತಾ ಕಾಯಿಲೆ ಗುಣವಾದಾಗ ಅವಳ ಮೈಯ ಕೀಲುಗಳು ಮಣಿಯಲಿಲ್ಲ, ಹಿಡಿದುಕೊಂಡು ಬಿಟ್ಟಿದ್ವು. ಮೈ ಡೊಂಕಾಗಿ ಗೋನಿಯಾದ್ಲು. ಕಾಯಿಲೆಗೂ ಮೊದಲು ಕಂಸನ ರಾಯ ಮಾವುತನ ಮಗ ಅಂಗಾರಕನಿಗೆ ಕೊಟ್ಟು ಅವಳ ಮದುವೆಯಾಗಿತ್ತು. ರಾಯ ಸಾರಥಿಯ ಹಾಗೆ ರಾಯ ಮಾವುತನು ಆ ಸ್ಥಾನದಲ್ಲಿ ದೊಡ್ಡ ಅಧಿಕಾರಿ. ಕಾಯಿಲೆ ಗುಣವಾದ ಮೇಲೆ ಅವಳ ವಕ್ರಾಕಾರವನ್ನ ನೋಡಿ ವಿಕಾರ ರೂಪವನ್ನು ಕಂಡು ಗಾಬರಿಯಾಗ್ತಾನೆ. ಆತ ಅವಳನ್ನ ಮತ್ತೆ ಒಪ್ಪಿಕೊಳ್ಳಲಿಲ್ಲ. ಚಲುವೆ ಜಾಣೆಯಾದ ತರುಣಿಗೆ ದೊರೆಯಬೇಕಾದ ಅವಕಾಶ ಬಾಳಿನಲ್ಲಿ ಬರಡಾಗಿ ಬಿಡ್ತು. ಹಾಗಾಗಿ ನಿರಾಶೆಯಿಂದ ಕೋಪಗೊಂಡು ಏನು ಬೇಡವೆನಿಸಿತು. ಈ ಲೋಕ, ದೇವರು, ಜೀವನ ಎಲ್ಲದರಲ್ಲೂ ಬೇಸರ ಆವರಿಸಿಕೊಂಡು ಬಿಡ್ತು. ಆದರೆ ಅವಳ ಸ್ವಭಾವ ಬಹಳ ಮೃದು, ಬಹಳ ಅಭಿಮಾನಪೂರ್ಣ. ಹಾಗಾಗಿ ಮತ್ತೆ ಹೊಸ ಭರವಸೆಯೊಂದಿಗೆ ಬದುಕಲು ನಿರ್ಧರಿಸ್ತಾಳೆ. ತ್ರಿವಕ್ರೆ ಕೈಯಲ್ಲಿ ಗಂಧ ಪರಿಮಳಗಳ ಬೆಳ್ಳಿಯ ಪೆಟ್ಟಿಗೆ ಹಿಡಿದು ತುಟಿಯ ತುಂಬ ಹೃದಯಂಗಮ ಹಾಸ್ಯವನ್ನೊತ್ತು ನಡೆಯುತ್ತಿದ್ಲು. ಅವಳ ರೂಪವನ್ನು ನೋಡಿ ಪ್ರತಿಯೊಬ್ಬರು ನಗ್ತಿದ್ರು, ಸಿಟ್ಟು ತರಿಸುವ ಹಾಗೆ ಹಾಸ್ಯ ಮಾಡ್ತಿದ್ರು.
ಅವಳ ಕುರೂಪದ ಬಗ್ಗೆ ಕೆಲವರು ತುಂಬಾ ಹೀಯಾಳಿಸುತ್ತಿದ್ರು. ಅದೆಷ್ಟೋ ಬಾರಿ ಮಕ್ಕಳು ಅವಳನ್ನ ಬೈದು ಕೂಗಾಡುತ್ತಾ ಅವಳ ಹಿಂದೆ ಹಿಂದೆಯೇ ಟೀಕಿಸುತ್ತಾ ಸಾಗುತ್ತಿದ್ರು. ಆದರೆ ಏನೇ ಮಾಡಿದ್ರೂ ತ್ರಿವಕ್ರೆಯ ಸರಸ ಸ್ವಭಾವಕ್ಕೆ ಧಕ್ಕೆ ತರುವುದು ಸಾಧ್ಯವಾಗಲಿಲ್ಲ. ಹುಟ್ಟಿದಾಗ ಅವಳಿಗೆ ಮಾಲಿನಿ ಅಂತ ಹೆಸರಿಟ್ಟಿದ್ರು. ಅವಳಿಗೆ ಕಾಯಿಲೆ ಬಂದ ಮೇಲೆ ಎಲ್ಲರೂ ಅವಳನ್ನ ತ್ರಿವಕ್ರೆ ಅಥವಾ ಮುಗ್ಗೂನಿ ಎನ್ನಲಾರಂಭಿಸಿದ್ರು. ಆದರೂ ಎದೆಗುಂದದೆ ಆ ಹೆಸರನ್ನೇ ಒಪ್ಪಿಕೊಂಡು ಬಿಡ್ತಾಳೆ. ತನ್ನ ಕುರೂಪವನ್ನು ನೋಡಿ ತಾನೇ ನಗಲಾರಂಭಿಸಿದ್ಲು. ತನ್ನನ್ನು ನೋಡಿ ಇತರರು ನಕ್ಕಾಗ ಅವರ ಜೊತೆಯಲ್ಲೇ ತಾನೂ ನಗ್ತಿದ್ಲು. ಉಳಿದವರಿಗಿಂತ ಹೆಚ್ಚಾಗಿ ತನ್ನನ್ನು ತಾನೇ ಹಳಿದು ಮಾತನಾಡ್ತಿದ್ಲು. ಹೀಗಾಗಿ ಎಲ್ಲರಿಗೂ ಅವಳನ್ನ ಕಂಡರೆ ಬಲು ಪ್ರೀತಿ. ಕಂಸನ ಅರಮನೆಯ ಅಂತಃಪುರಗಳಲ್ಲಿ ತ್ರಿವಕ್ರೆ ಎಂದರೆ ಶುಭಶಕುನ. ಯಾಕಂದ್ರೆ ಕಂಸ ಸಾಧಾರಣವಾಗಿ ನಗುವವನಲ್ಲ, ಹಾಸ್ಯಪ್ರಿಯನೂ ಅಲ್ಲ. ಅಂಥವನು ಕೂಡ ತ್ರಿವಕ್ರೆ ತನ್ನನ್ನೇ ತಾನು ಹಾಸ್ಯ ಮಾಡಿಕೊಂಡಾಗ ಧಾರಾಳವಾಗಿ ನಕ್ಕು ಬಿಡುತ್ತಿದ್ದ. ಇಷ್ಟೆಲ್ಲ ನೋವು ನಲಿವುಗಳ ಆಳದಲ್ಲೊಂದು ಗುಟ್ಟು ಅಡಗಿತ್ತು. ಅದು ಅವಳೊಬ್ಬಳಿಗೆ ಗೊತ್ತಿತ್ತು. ತನ್ನ ಕತ್ತಿನಲ್ಲಿ ಉಲ್ಬಣಿಸಿದ ಕಾಯಿಲೆ ತನ್ನಿಡೀ ಬದುಕಿಗೆ ತಿರುವು ನೀಡಿತು. ಇಲ್ಲದಿದ್ದರೆ ತನ್ನದು ಚಲುವಾದ ಮುಖ, ಏನೋ ಗೂನು ಬಂತು, ಇಲ್ಲದಿದ್ದರೆ ತುಂಬಾ ಅಂದ. ಮೊಣಕಾಲು ಹಿಡಿದುಕೊಳ್ಳದಿದ್ದರೆ ತನ್ನ ಬಳುಕು ಭಿನ್ನಾಣದ ನಡಿಗೆ ಅದೆಷ್ಟು ಉಲ್ಲಾಸಮಯವಾಗಿರುತ್ತಿತ್ತು ಎಂಬ ಕಲ್ಪನೆ ಎಲ್ಲವನ್ನ ಬಲ್ಲಳು. ಕೆಲವು ರಾಜಕುಮಾರಿಯರಿಗಿಂತ ತಾನು ಚಲುವೆ ಎಂಬುದು ಅವಳಿಗೆ ಗೊತ್ತಿತ್ತು. ಇದು ಅವಳ ಗುಟ್ಟು. ಈ ಗುಟ್ಟನ್ನ ಯಾರಿಗೂ ಆಕೆ ತಿಳಿಸಲಿಲ್ಲ. ಈ ನಂಬಿಕೆ ಕಳೆದುಕೊಳ್ಳಲು ಅವಳು ಎಂದಿಗೂ ಬಯಸಲಿಲ್ಲ. ಓಡಾಡುವಾಗ ಕನ್ನಡಿ ಕಂಡರೆ ಕಣ್ಣು ಮುಚ್ಚಿಕೊಳ್ತಿದ್ಲು. ತಾನು ಚಲುವೆ ಎಂಬ ನಂಬಿಕೆ ಕುಸಿಯುವುದಲ್ಲ ಎಂದು ಕನ್ನಡಿ ನೋಡಿದರೆ ರಾತ್ರಿ ಬಹಳ ಹೊತ್ತು ತನ್ನ ಚಲುವಿನ ಕನಸನ್ನೇ ಕಾಣುತ್ತಾ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ಲು. ಆಮೇಲೆ ತನ್ನಿಷ್ಟ ದೈವ ಶಂಕರನನ್ನ ಪ್ರಾರ್ಥಿಸುತ್ತಿದ್ಲು. ಹೇ ಭಗವಂತ, ನನ್ನ ಸುಂದರ ರೂಪವನ್ನ ಎಲ್ಲರಿಗೂ ಕಾಣಿಸುವ ಹಾಗೆ ಮಾಡು ಎಂದು ಬೇಡಿಕೊಳ್ತಿದ್ಲು. ಪ್ರತಿ ರಾತ್ರಿ ಹೀಗೆ ವರ್ಷಗಟ್ಟಲೆ ಪ್ರಾರ್ಥಿಸಿದ್ಲು ತ್ರಿವಕ್ರೆ. ತನ್ನ ನಿಜ ರೂಪವನ್ನ ನೋಡುವ ಭಾಗ್ಯವನ್ನ ಇತರರಿಗೆ ಕರುಣಿಸು ಭಗವಂತ, ಆ ಭಾಗ್ಯವನ್ನ ತನಗೆ ಕೊಟ್ಟೆ ಕೊಡುತ್ತಾನೆ ಎಂದು ನಂಬಿದ್ಲು. ಹೀಗೆ 3 ದಿನಗಳ ಕೆಳಗೆ ಒಂದು ಸುದ್ದಿ ಬಂತು. ದೇವಕಿಯ 8ನೇ ಮಗ ಜಗದ್ರಕ್ಷಕ ಇನ್ನೂ ಬದುಕಿದ್ದಾನೆ ಎಂದು. ಅವಳ ಆಸೆ ಕುಡಿಯೊಡೆದು ಅವಳು ಉನ್ಮತ್ತಳಾದ್ಲು. ಜಗದ್ರಕ್ಷಕ ಒಂದಲ್ಲ ಒಂದು ದಿನ ಮಧುರೆಗೆ ಬಂದೇ ಬರ್ತಾನೆ, ತಾನು ಎಂಥ ಚಲುವೆ ಎಂಬುದನ್ನು ಎಲ್ಲರೂ ನೋಡುವಂತೆ ಮಾಡ್ತಾನೆ ಎಂಬ ಹೊಸ ಆಸೆಯಿಂದ ಅವಳ ಪ್ರಾರ್ಥನೆ, ಶ್ರದ್ಧೆ, ಗಾಢತೆ ಇಮ್ಮಡಿಗೊಳ್ಳುತ್ತೆ. ಹೀಗೆ ಪ್ರತಿಕ್ಷಣ ಆಕೆಯ ಪ್ರಾರ್ಥನೆ, ಪ್ರಭು, ದೇವಾದಿದೇವ, ದೇವಕಿಯ ಮಗನನ್ನ ಬೇಗ ಮಧುರೆಗೆ ಕಳುಹಿಸು. ಈ ಕುರುಡರು ನನ್ನ ನಿಜವಾದ ರೂಪವನ್ನು ಕಾಣುವಂತೆ ಮಾಡಲಿ, ತ್ರಿವಕ್ರೆಯಾಗಿ ಅಲ್ಲ ಎಂದು ಕಮ್ಮನಿ ಹರಿಸುತ್ತಾ ಪ್ರಾರ್ಥನೆ ಮಾಡ್ತಾಳೆ. ಹೀಗೆ ಒಂದು ದಿನ ನಂದನ ಮಗ ಮಧುರೆಗೆ ಬರುತ್ತಿದ್ದಾನೆ ಎಂಬ ಸುದ್ದಿಯನ್ನ ರಾಣಿಯರಿಂದ ಕೇಳ್ತಾಳೆ. ಕೃಷ್ಣ ಬರುವ ಸಂಗತಿ ಎಲ್ಲರಿಗೂ ಸಂತೋಷವೇ, ಆದರೆ ಹೇಗಾದರೂ ಕಂಸ ಅವನನ್ನು ಮುಗಿಸಿಬಿಡುತ್ತಾನೆ ಎಂದು ಅವರ ನಂಬಿಕೆ. ಆದರೆ ತ್ರಿವಕ್ರೆಗೆ ಮಾತ್ರ ತನ್ನನ್ನ ಕಾಪಾಡುವ ಭಗವಂತ ಬರುತ್ತಾನೆ ಎಂಬ ಹರುಷ. ಕೃಷ್ಣ ಮಧುರೆಗೆ ಬರುತ್ತಾನೆ ಎಂಬ ಸುದ್ದಿಯನ್ನ ಎಲ್ಲರೂ ಆನಂದದಿಂದ ಸ್ವಾಗತಿಸಿದರು. ಕಂಸನ ಆಪ್ತ ಸೇವಕರಿಗೆ ಇದು ದೃಢವಾಯಿತು. ಈ ಪರಮ ಶತ್ರು ನಾಶವಾಗ್ತಾನೆ, ತಮ್ಮ ಪಾಲಿಗೆ ದುಸ್ವಪ್ನದಂತಿದ್ದವರು ನಾಶವಾಗಿ ತಾವಿನ್ನೂ ಹಾಯಾಗಿರಬಹುದು ಎಂದು ನಿಟ್ಟುಸಿರು ಬಿಟ್ರು. ಇತ್ತ ಕಂಸನನ್ನ ದ್ವೇಷಿಸುತ್ತಿದ್ದ ಯಾದವರು ಕೂಡ ಕೃಷ್ಣನ ಬರುವಿಕೆಯನ್ನ ಆಸೆಯಿಂದ ಎದುರು ನೋಡ್ತಿದ್ರು. ಅವನ ಸಾಹಸ ಕೃತ್ಯಗಳನ್ನ ಮೊದಲೇ ಕೇಳಿ ತಿಳಿದಿದ್ರು. ನಂದನ ಮಗ ಮಧುರೆಗೆ ಬರುತ್ತಾನೆ ಎಂದು ಕೇಳಿದಾಗಿನಿಂದ ತ್ರಿವಕ್ರೆಯ ಕಿವಿ ಅವನ ಸುದ್ದಿಗಾಗಿ ಕಾತರಿಸುತ್ತಿದ್ವು. ಅರಮನೆಯ ತುಂಬಾ ಚಿತ್ರ ವಿಚಿತ್ರ ಸುದ್ದಿ. ನಂದನ ಮಗನೇ ದೇವಕಿಯ 8ನೇ ಮಗ, ಬೇರೆ ಅಲ್ಲ. ಅವನು ರಾಕ್ಷಸರನ್ನ ಕೊಂದಿದ್ದ. ಇಂದ್ರನನ್ನ ಎದುರಿಸಿ ಗೋವರ್ಧನಗಿರಿಯನ್ನ ಕಿರು ಬೆರಳಿನಿಂದ ಮೇಲಕ್ಕೆತ್ತಿ ನಿಲ್ಲಿಸಿದ. ನಾರದರ ಭವಿಷ್ಯವಾಣಿಯಂತೆ ಅವನು ಕಂಸನನ್ನ ಕೊಲ್ಲುತ್ತಾನೆ ಎನ್ನುತ್ತಿದ್ರು. ಇವೆಲ್ಲವೂ ನಿಜವಿದ್ದರೆ ತಾನು ಕನಸಿನಲ್ಲಿ ಕಂಡ ಭಗವಂತ ಈ ನಂದಕುಮಾರನೇ ಇರಬೇಕು ಎಂದುಕೊಂಡ್ಲು ತ್ರಿವಕ್ರೆ. 3 ದಿನದಿಂದ ಅವಳಿಗೆ ನಿದ್ದೆ ಬರಲಿಲ್ಲ. ಆದರೂ ಅವಳ ನರನಾಡಿಯು ಪುಟಿಯುತ್ತಿತ್ತು. ಅವಳ ನಗೆ ಮೊದಲಿಗಿಂತ ಹಿಗ್ಗಿಬಿಟ್ಟಿತ್ತು. ತನ್ನ ಪ್ರಾರ್ಥನೆಯನ್ನ ಸಲ್ಲಿಸಲು ಬರುವ ಈ ಭಗವಂತನ ಕನಸೇ ಕನಸು. ಪ್ರತಿಯೊಂದು ಗಳಿಗೆಯಲ್ಲೂ ಹೌದು, ಬರುತ್ತಿದ್ದಾನೆ, ತಾನು ಯಾರಿಗಾಗಿ ಕಾದಿದ್ದೇನೋ ಅವನು ಬರುತ್ತಿದ್ದಾನೆ, ಇದು ತನ್ನ ಜೀವನದ ಮಹಾಸಂಧಿ, ಮಹಾಪರ್ವ ಎಂದು ತಾನು ಸಿದ್ಧಳಾದ್ಲು. ನೋಡಿದವರು ನಕ್ಕಾರು ಎಂದು ತನ್ನ ಅಮೂಲ್ಯ ವಸ್ತುಗಳನ್ನು ತೆಗೆದಿಟ್ಟಿದ್ದಳು ಇಷ್ಟು ದಿನ. ಕೊನೆಗೂ ಈಗ ಹೊರಗೆ ತೆಗೆದಳು. ಅತ್ಯುತ್ತಮ ಗಂಧ ಪರಿಮಳಗಳನ್ನು ಸಂಗ್ರಹಿಸಿದ್ಲು. ಪರಿಮಳದ ಪೆಟ್ಟಿಗೆಯನ್ನ ಚೆನ್ನಾಗಿ ಉಜ್ಜಿ ಅದರ ಬೆಳ್ಳಿ ಥಳಥಳ ಹೊಳೆಯುವಂತೆ ಮಾಡಿದ್ಲು. ನಂದನ ಮಕ್ಕಳಿಬ್ಬರು ಮಧುರೆಗೆ ಬಂದಿದ್ದಾರೆ. ವೃಷ್ಣ ಕುಲಮುಖ್ಯ ಅಕ್ರೂರನ ಮನೆಯಲ್ಲಿದ್ದಾರೆ ಎಂಬ ಸುದ್ದಿ ಕೇಳಿದ್ಲು. ಹೀಗೆ ಆ ರಾತ್ರಿ ಊರಿನಲ್ಲಿ ಕೆಲವರಿಗೆ ಯಥೇಷ್ಟವಾಗಿ ಆಯುಧಗಳನ್ನು ಹಂಚುತ್ತಾರೆ. ಇತ್ತ ಕಡೆ ರಾಣಿಯರು ಉದ್ರೇಕಗೊಂಡಿದ್ರು. ಯಾದವ ಮುಖಂಡರು ವಾಸಿಸುತ್ತಿದ್ದ ಕಡೆ ಏನೋ ಬಿಗು ಸೆಟೆತ ಕಾಣುತ್ತಿತ್ತು.
ವೃದ್ಧ ಬಾಹುಕ ಅಂಧಕನು ಅವನ ಮಗನು ಅರಮನೆಯೊಳಗೆ ಕಣ್ಮರೆಯಾದರು, ಕೊಲೆಯಾದರು ಎಂಬ ಸುದ್ದಿ ಬೇರೆ ಹರಡಿತ್ತು. ಇವೆಲ್ಲಕ್ಕೂ ನಂದನ ಮಗನಿಗೂ ಏನೋ ಸಂಬಂಧವಿದೆ ಎಂದುಕೊಂಡಳು ತ್ರಿವಕ್ರೆ. ಮಾರನೇ ದಿನ ಬೆಳಗ್ಗೆ ನಸುಕಿನಲ್ಲೇ ಎದ್ದು ಕಂಸನಿಗೂ ರಾಣಿಯರಿಗೂ ಗಂಧ ಪರಿಮಳಗಳನ್ನು ಕೊಟ್ಟು ಉಳಿದ ಕೆಲಸಗಳೆಲ್ಲವನ್ನ ತನ್ನ ಆಳು ಕಾಳುಗಳಿಗೆ ವಹಿಸಿ ಅರಮನೆಯಿಂದ ಹೊರಟು ಬಿಟ್ಲು. ಥಳ ಹೊಳೆವ ತನ್ನ ಬೆಳ್ಳಿಯ ಪೆಟ್ಟಿಗೆಯೊಡನೆ ಅಕ್ರೂರನ ಮನೆಗೆ ನಡೀತಾಳೆ. ದಾರಿಯಲ್ಲಿ ನಡು ಪೇಟೆಯ ಕಡೆಗೆ ಜನರು ಗುಂಪು ಧಾವಿಸುತ್ತಿದ್ದುದನ್ನು ನೋಡ್ತಾಳೆ. ಅಲ್ಲಿ ಯಾದವ ತರುಣರು ಅನೇಕರು ಆ ಕಡೆ ಹೋಗುತ್ತಿದ್ದರು. ಅವಳನ್ನು ಕಂಡರೆ ನಕ್ಕು ಗೇಲಿ ಮಾಡಿ ಹೋಗುವಂತಹ ಜನ ಇವತ್ತು ಅವಳನ್ನು ನೋಡಿಯೂ ನೋಡದಂತೆ ಇದ್ದರು. ಹೀಗೇಕೆ, ಏನು ನಡೆದಿದೆಯೋ ನೋಡೇ ಬಿಡೋಣ ಎಂದು ತಾನು ಕೂಡ ಆ ಗುಂಪಿನಲ್ಲಿ ಸೇರ್ತಾಳೆ. ಅರಮನೆಯ ಬಣ್ಣಗಾರನ ಅಂಗಡಿಯ ಮುಂದೆ ದೊಡ್ಡ ಗುಂಪು ಸೇರಿತ್ತು. ಅಂಗಡಿಯವನು ಭಾರಿ ಮನುಷ್ಯ. ಕಂಸನಿಗೆ, ಅವನ ರಾಣಿಯರಿಗೆ, ಅರಮನೆಯ ಮುಖ್ಯ ವ್ಯಕ್ತಿಗಳಿಗೆ ಆಗಾಗ ಬಟ್ಟೆಗಳಿಗೆ ಬಣ್ಣ ಹಾಕಿಕೊಡುವುದು ಅವನ ಕೆಲಸ. ತ್ರಿವಕ್ರೆ ಗುಂಪಿನ ನಡುವೆ ನುಗ್ಗಿದಳು. ಜನರನ್ನು ಒತ್ತರಿಸಿದಾಗ ಏ ಗೂನಿ ಎಂದು ಏನೇನೋ ಆಡಿದರು ಜನ. ಅವಳು ಅದನ್ನು ಗಮನಿಸಲೇ ಇಲ್ಲ. ಅಂಗಡಿಯವನಿಗೂ ಅಂಗಡಿಯ ಮುಂದೆ ಬಂದಾಗ ಇಬ್ಬರು ತರುಣರಿಗೂ ಏನೋ ವಾಗ್ವಾದ ನಡೆದಿತ್ತು. ಆ ಅಂಗಡಿಯ ಬಣ್ಣಗಾರ ಬಹಳ ಬಿರುಸಾಗಿ ಅವರನ್ನು ಬೈಯುತ್ತಿದ್ದ. ಆ ಇಬ್ಬರಲ್ಲಿ ಚಿಕ್ಕವನನ್ನ ನೀಲಿ ಬಣ್ಣದ ಮೈ ಹುಡುಗನನ್ನ ಹೊಡೆಯುವಂತೆ ಕೈ ಎತ್ತಿದ. ಆ ಹುಡುಗ ಪಕ್ಕಕ್ಕೆ ಸರಿದು ಏಟನ್ನು ತಪ್ಪಿಸಿಕೊಂಡ. ಆ ಸ್ಥೂಲಕಾಯದ ಅಂಗಡಿಯವನನ್ನ ಅನಿರೀಕ್ಷಿತ ಚಳಕದಿಂದ ಬಲವಾಗಿ ಹೊಡೆದ. ಏಟು ಸರಿಯಾಗಿ ತಗುಲಿತು. ಬಣ್ಣಗಾರ ನೆಲಕ್ಕುರುಳಿದ, ಮೂರ್ಛೆ ಹೋದ. ಆ ಪುಂಡನಿಗಾದ ದುಸ್ಥಿತಿಯನ್ನ ನೋಡಿ ಅಲ್ಲಿ ನಿಂತಿದ್ದವರಿಗೆಲ್ಲ ಆನಂದವಾಯಿತು. ಎಚ್ಚರ ತಪ್ಪಿ ಅವನು ನೆಲದ ಮೇಲೆ ಬಿದ್ದಿದ್ದಾಗ ಕೆಲವು ಹುಡುಗರು ಅವನನ್ನ ಕಾಲಿನಿಂದ ಒದ್ದರು. ತ್ರಿವಕ್ರೆಯು ಬಣ್ಣಗಾರನನ್ನ ಶಪಿಸಿದ್ಲು. ಈ ದಾಂಡಿಗ ಚಿಕ್ಕ ಹುಡುಗರೊಂದಿಗೆ ಜಗಳ ಆಡುವುದೇ, ಛೇ ಎಂತ ಕಿಡಿಗೇಡಿ ಎಂದು ಶಪಿಸಿದ್ಲು. ತರುಣರು ಸದ್ದಿಲ್ಲದೆ ಅಂಗಡಿಯೊಳಕ್ಕೆ ಹೋಗಿ ತಮಗೆ ಬೇಕಾದ ಬಟ್ಟೆಗಳನ್ನು ಆರಿಸಿಕೊಂಡು ಉಟ್ಟುಕೊಂಡು ಬಂದರು. ಹರ್ಷಗೊಂಡಿದ್ದ ಜನರ ಗುಂಪನ್ನು ನೋಡಿದ ತ್ರಿವಕ್ರೆ ಆ ಹುಡುಗರು ಯಾರು ಎಂದು ಕೇಳ್ತಾಳೆ. ಆಗ ಅವರಲ್ಲೊಬ್ಬ ಗೊತ್ತಿಲ್ಲ, ಬೃಂದಾವನದ ನಾಯಕ ನಂದನ ಮಕ್ಕಳು ಎಂದ. ತ್ರಿವಕ್ರೆಯ ಹೃದಯ ಕುಣಿದಾಡಿತು. ಆ ಬಣ್ಣಗಾರ ಅವರನ್ನೇಕೆ ಬೈದ ಎಂದು ಕೇಳಿದ್ಲು. ಉಡಲು ಒಳ್ಳೆಯ ಬಟ್ಟೆ ಕೊಡು, ನಮ್ಮನ್ನು ಕಂಸ ಧನುರ್ಯಜ್ಞಕ್ಕೆ ಕರೆಸಿದ್ದಾನೆ, ಒಳ್ಳೆಯ ಬಟ್ಟೆ ಬರೆ ಇಲ್ಲದೆ ಯಜ್ಞಕ್ಕೆ ಹೋಗುವುದು ಸರಿಯಲ್ಲ ಎಂದರು. ಅದಕ್ಕೆ ಜಗಳ ಶುರುವಾಯಿತು ಎಂದ. ಅಯ್ಯೋ ಒಳ್ಳೆಯ ಹುಡುಗರು ಎಂದು ಕೊಂಡಾಡಿದ್ಲು. ಅವರಿಬ್ಬರ ಅಂದಕ್ಕೆ ಅದಾಗಲೇ ಬೆರಗಾಕಿದ್ಲು. ಎಂಥ ಚಲುವರು ಈ ಗೊಲ್ಲರು, ಎಷ್ಟು ಗಂಭೀರವಾಗಿದ್ದಾರೆ ಎಂದು ಗುಂಪಿನಲ್ಲೊಬ್ಬ ಮಾತನಾಡಿಕೊಳ್ತಿದ್ದ. ಎಂಥ ಏಟು ಕೊಟ್ಟು ಉರುಳಿಸಿದ ಆ ದುಷ್ಟನನ್ನ ಎಂದು ಮತ್ತೊಬ್ಬ. ಅಷ್ಟೊತ್ತಿಗೆ ದೇವತೆಗಳ ಹಾಗೆ ಉಡುಪುಟ್ಟು ಅಂಗಡಿಯಿಂದ ಹೊರಕ್ಕೆ ಬಂದರು ಆ ತರುಣರು. ಹಿರಿಯ ಹುಡುಗ ನೀಲಾಂಬರ ಹುಟ್ಟಿದ್ದ, ಅದಕ್ಕೆ ತಕ್ಕ ಬಣ್ಣದ ಉತ್ತರೀಯ ಶಿರೋವೇಷ್ಟನ. ಚಿಕ್ಕವನಿಗೆ ಉಡುಪಿನ ವಿಷಯದಲ್ಲಿ ಬಹಳ ಎಚ್ಚರಿಕೆ. ಹಳೆ ತಲೆ ಸುತ್ತಿನಲ್ಲಿದ್ದ ನವಿಲುಗರಿಯನ್ನು ತೆಗೆದುಕೊಂಡು ಈಗ ತನ್ನ ತಲೆಯ ಮೇಲಿದ್ದ ಬಂಗಾರ ಬಣ್ಣದ ತಲೆ ಸುತ್ತಿನಲ್ಲಿ ಸಿಕ್ಕಿಸಿಕೊಂಡ. ಹುಡುಗರು ಅಂಗಡಿಯಿಂದ ಹೊರಬಂದಾಗ ಜನ ಚಪ್ಪಾಳೆ ಹೊಡೆದು ಸ್ವಾಗತಿಸುತ್ತಾರೆ. ಎದುರಿಗೆ ಒಬ್ಬ ಹೂಗಾರನ ಅಂಗಡಿ ಇತ್ತು. ಅಪರೂಪವಾದ ಹೂಗಳ ಮಾಲೆಗಳನ್ನು ತಂದು ಅವನು ಹುಡುಗರ ಕೊರಳಿಗೆ ಹಾಕಿದ. ನಗುತ್ತಲೇ ಇಬ್ಬರು ಕೃತಜ್ಞತೆಯಿಂದ ಸ್ವೀಕರಿಸಿದ್ರು. ಚಿಕ್ಕವನು ಅಭಿಮಾನಪೂರ್ಣವಾಗಿ ಹೂಗಾರನ ಬೆನ್ನನ್ನು ತಟ್ಟಿದ. ತ್ರಿವಕ್ರೆ ಕೃಷ್ಣನನ್ನ ಅದಾಗಲೇ ಮನಸಾ ಮೆಚ್ಚಿದಳು. ಅಲ್ಲಿ ನಿಂತಿದ್ದ ಜನರನ್ನೆಲ್ಲ ತನ್ನ ಕುಣಿವ ಕಣ್ಣುಗಳಿಂದ ನೋಡುತ್ತಿದ್ದ ರೀತಿ ಬಹಳ ಸ್ನೇಹಮಯವಾಗಿತ್ತು. ಅರೆಬೆರಿದ ತುಟಿಗಳ ಮೇಲೆ ಮೂಡಿದ್ದ ಮುಗುಳು ನಗೆ ಕೇವಲ ತನಗಾಗಿಯೇ ಎನಿಸಿತು ಅವಳಿಗೆ. ಪಕ್ಕದಲ್ಲಿ ನಿಂತಿದ್ದವರನ್ನ ನೂಕಿ ಅವಳು ಮುಂದೆ ಬಂದು ನಿಂತಳು. ಅವಳ ಎದೆ ಅಮಿತೋತ್ಸಾಹ ಉದ್ರೇಕಗಳಿಂದ ಮಿಡಿಯುತ್ತಿತ್ತು. ಬಹುದಿನ ತನ್ನ ಆಸೆ ಕೈಗೂಡಿತೇನೋ, ನಂದಕುಮಾರ ಕೃಷ್ಣ, ನನಗಾಗಿ ಬಂದೆಯ ಪ್ರಭು, ಬಹುಕಾಲದಿಂದ ನಿನಗಾಗಿ ಕಾದಿದ್ದೇನೆ, ಅದೆಷ್ಟು ಕಾಲವೋ ಎಂದಳು. ಭಾವಾವೇಶದಿಂದ ಅವಳ ಕೊರಳು ಬಿಗಿಯಿತು. ಗೂನಿ ಬಹಳ ಪ್ರಯತ್ನ ಮಾಡಿ ಕೃಷ್ಣನ ಮುಂದೆ ನಮಸ್ಕಾರ ಮಾಡಲು ಯತ್ನಿಸ್ತಾಳೆ. ಇದನ್ನು ನೋಡಿ ಸುತ್ತಲಿನ ಜನರು ಉಕ್ಕಿ ಬರುವ ನಗೆಯನ್ನು ಅದುಮಿ ಹಿಡಿದ್ರು. ನಮಗಾಗಿ ಕಾದಿದ್ದೀಯ, ಎಷ್ಟು ಚೆನ್ನ, ನಾವು ಬರುತ್ತೇವೆ ಎಂದು ಯಾರು ಹೇಳಿದ್ರು ಎಂದು ಕೃಷ್ಣ ಕೇಳಿದ. ನೀನು ಬರುತ್ತೀಯೆಂದು ನನಗೆ ಗೊತ್ತು ಪ್ರಭು, ವರ್ಷಾನುಗಟ್ಟಲೆ ಪ್ರತಿ ರಾತ್ರಿಯೂ ನನಗೆ ಗೊತ್ತು ಪ್ರಭು. ನಿನಗಾಗಿ ತಂದ ಗಂಧದ ಪರಿಮಳ ನಿನಗೆ ಮೀಸಲು. ಆಗ ಕೃಷ್ಣನ ಚಂದುಟಿಯ ಮೇಲೆ ನಗೆ ಮಲ್ಲಿಗೆ ಅರಳಿದುದನ್ನು ನೋಡಿ ಅವಳ ಎದೆ ಹಿಗ್ಗಿ ನಲಿದಾಡಿತ್ತು. ಹೌದು, ಆ ನಗೆ ಅವಳಿಗಾಗಿಯೇ, ಅಭಯದ ನಗೆ, ಆಸೆಯ ನಗೆ. ತಾನು ದಿನವೂ ಕನವರಿಸುತ್ತಿದ್ದ ಇಷ್ಟ ದೇವತೆ ಅವನೇ. ಪರಿಮಳವನ್ನ ಕೃಷ್ಣನ ಕೈಗೆ ಸಿಂಪಡಿಸಿದ್ಲು. ಕೆನ್ನೆಗೆ ಹಣೆಗೆ ಗಂಧವನ್ನು ಹಚ್ಚಿದ್ಲು. ಬಲರಾಮನಿಗೂ ಅದೇ ರೀತಿ ಮಾಡ್ತಾಳೆ. ಆಮೇಲೆ ಸಾಹಸ ಮಾಡಿ ತ್ರಿವಕ್ರೆ ಕೃಷ್ಣನ ಪಾದಕ್ಕೆ ಎರಗಿದ್ಲು. ಧೈರ್ಯದಿಂದ ಹೇಳಿದ್ಲು, ಪ್ರಭು, ನಾನು ಕುರೂಪಿ, ಹೆಚ್ಚು ಹೇಳುವುದು ಆಗಲಿಲ್ಲ.
ಅಡಗಿದ್ದ ಅವಳ ಆಸೆಯೆಲ್ಲ ಎದೆಯೊಡೆವ ರೋದನದಲ್ಲಿ ಹೊಮ್ಮಿತ್ತು. ವಾತ್ಸಲ್ಯಮಯಿ ತಾಯಿಯಂತೆ ಕೃಷ್ಣ, ನೀನು ಕುರೂಪಿಯಲ್ಲ ಎನ್ನುತ್ತಾ ಕೆಳಕ್ಕೆ ಬಾಗಿ ಅವಳನ್ನ ನೆಲದಿಂದ ಮೇಲಕ್ಕೆತ್ತಿದ. ಅಕ್ಕ, ನಿನ್ನನ್ನ ಚಲುವೆಯಲ್ಲ ಎಂದವರು ಯಾರು? ನೀನು ತುಂಬಾ ಚಲುವೆ ಎಂದ ಸ್ಪಷ್ಟ ಧ್ವನಿಯಲ್ಲಿ. ಗೂನಿ ನೆಲದಿಂದ ಎದ್ದು ಎಂದಿನಂತೆ ಬಾಗಿ ನಿಲ್ಲಲು ಹೋದ್ಲು. ಆದರೆ ಅವಳಲ್ಲಿ ಏನೋ ಒಂದು ಶಕ್ತಿ ಸಂಚಾರವಾಯಿತು. ಇದ್ದಕ್ಕಿದ್ದಂತೆ ನೆಟ್ಟಗೆ ನಿಲ್ಲಲು ಯತ್ನಿಸ್ತಾಳೆ, ನಿಂತು ಬಿಡ್ತಾಳೆ. ಕಾಲನ್ನ ನೆಟ್ಟಗೆ ನೀಡಿದ್ಲು, ನೆಟ್ಟಗಾದವು. ನೇರಕ್ಕೆ ನಿಲ್ಲುವ ಹಾಗೆ ಆದ್ಲು. ತನ್ನಲಾದ ಮಾರ್ಪಾಟನ್ನ ನೋಡಿ ದಂಗು ಬಡಿದಳು. ಅಲ್ಲಿ ನಿಂತಿದ್ದವರು ಅವಳನ್ನ ನೋಡಿ ಬೆರಗಾದ್ರು. ಪ್ರಭು, ಪ್ರಭು, ನನ್ನನ್ನು ನೆಟ್ಟಗೆ ಮಾಡಿದೆ, ನನಗೆ ರೂಪವನ್ನು ಕೊಟ್ಟೆ ಎನ್ನುತ್ತಾ ಕೃಷ್ಣನ ಕಾಲಿಗೆ ಬಿದ್ದಳು. ಅನಿರ್ವಚನೀಯ ಕೃತಜ್ಞತಾ ಭಾವದಿಂದ ಅವನ ಪಾದಗಳನ್ನು ತನ್ನ ದೀರ್ಘ ಕೇಶರಾಶಿಯಿಂದ ಒರೆಸಿದ್ಲು. ತನ್ನ ಅಷ್ಟು ವರ್ಷಗಳ ಕನಸನ್ನ ನನಸು ಮಾಡಿದ್ದ ಶ್ರೀಕೃಷ್ಣ ಪರಮಾತ್ಮ. ಆಕೆಯ ಸೌಂದರ್ಯವನ್ನು ಕಂಡ ಅಲ್ಲಿ ನೆರೆದಿದ್ದವರು ಅಬ್ಬಾ ಎಂಥ ಚಲುವೆ ಎಂದು ಹುಬ್ಬೇರಿಸಿ ನೋಡತೊಡಗಿದ್ರು. ಅಲ್ಲಿಗೆ ಪರಮಾತ್ಮ ತನ್ನ ಕೆಲಸದ ಆತುರತೆಯಲ್ಲೂ ತನ್ನ ಭಕ್ತಿಯನ್ನ ಹುಡುಕಿಕೊಂಡು ಬಂದು ವರ ಪ್ರಸಾದಿಸಿದ. ಇವಿಷ್ಟು ತ್ರಿವಕ್ರೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.